ಮೊದಲಿಗೆ ನಮ್ಮ ಗುರುಗಳಾದಂಥ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ನಮ್ಮ ಆತ್ಮ ಪ್ರಣಾಮಗಳು ಹಾಗೂ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೀರಾ ಸಾಗರ್, ಬಳ್ಳಾರಿ. ನಾನು ಧ್ಯಾನಕ್ಕೆ ಬಂದು 21 ವರ್ಷ ಆಗಿದೆ. ಧ್ಯಾನಕ್ಕೆ ಮುಂಚೆ ನಾನು ತುಂಬ ಡಿಪ್ರೆಷನ್ನಲ್ಲಿದ್ದೆ. ಎಂಥ ಡಿಪ್ರೆಷನ್ ಅಂದ್ರೆ ನನಗೆ ಯಾವ ದಾರಿ ಕಾಣ್ತಿದ್ದಿಲ್ಲ. ಏನು ಮಾಡಬೇಕು, ಏನು ತಿನ್ನಬೇಕು, ಹೆಂಗಿರಬೇಕು ಅನ್ನೋದು ಏನು ಗೊತ್ತಾಗ್ತಾ ಇದ್ದಿಲ್ಲ. ತುಂಬ ಸಿಟ್ಟು ಮನುಷ್ಯಳು, ನಾಚಿಕೆ ಸ್ವಭಾವ. ಇನ್ನು ಏನಾದರೂ ಇಬ್ಬರು ವ್ಯಕ್ತಿಗಳು ಮಾತಾಡ್ತಾ ಇದ್ದರೆ ನನ್ನ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಅನ್ನುವಷ್ಟು ನೆಗೆಟಿವ್ ಆಗಿ ಆಲೋಚನೆ ಮಾಡುವಂಥ ನನಗೆ ತುಂಬ ಡಿಪ್ರೆಷನ್ ಆಗಿ ಇದ್ದಾಗ ನಮ್ಮ ಸಿಸ್ಟರ್ ಅವರಿಗೆ ನಾನು ಈ ವಿಷಯವನ್ನೆಲ್ಲ ಹೇಳ್ಕೊಂಡಿದ್ದ ಮೇಲೆ ಅವರು ನನಗೆ ಆನಾಪಾನಸತಿ ಧ್ಯಾನವನ್ನು ಪರಿಚಯ ಮಾಡಿಕೊಟ್ರು. ಆನಾಪಾನಸತಿ ಧ್ಯಾನ ಪರಿಚಯ ಆದ ಮೇಲೆ ನಾನು ಧ್ಯಾನವನ್ನು ಪ್ರತಿ ದಿನ ಮಾಡ್ತಾ ಇರುವಾಗ 1 ತಿಂಗಳಲ್ಲೇ ನನ್ನ ಆಲೋಚನೆಗಳು ಬದಲಾಯಿತು, ನನ್ನ ಒಂದು ನಡವಳಿಕೆ ಬದಲಾಯಿತು. ತುಂಬ ಪಾಸಿಟಿವ್ ಆಗಿ ನಡೀತಾ ಇತ್ತು. ನನಗೆ ತುಂಬ ಖುಷಿ ಆಯಿತು. ಧ್ಯಾನದಲ್ಲಿ ಇಷ್ಟು ಶಕ್ತಿ ಇದೆ ಅಂತ ನನಗೆ ಗೊತ್ತಾಯಿತು. ಧ್ಯಾನ ನನ್ನ ಶರೀರ ಅನಾರೋಗ್ಯವನ್ನು ಗುಣ ಮಾಡಿಸಿದೆ ಹಾಗೂ ನನ್ನ ಮಾನಸಿಕ ಸ್ಥಿತಿಯನ್ನು ಕೂಡ ಹೆಲ್ದಿಯಾಗಿ ಮಾಡಿಸಿದೆ. ಹೀಗೆ ಧ್ಯಾನದಲ್ಲಿ ನಾನು ನಮ್ಮ ತಂದೆ ತಾಯಿಯವರಿಗೆ ದುಡ್ಡಿನ ತೊಂದರೆ ಆಗಿತ್ತು. ಅವರು ಗುಜರಾತಿನಲ್ಲಿ ಅವರು ಲಾರಿಯನ್ನು ಬಿಟ್ಟಿದ್ದರು. ಆ ಲಾರಿ ದುಡ್ಡು ಬಂದಿದ್ದಿಲ್ಲ. ಅದು ನಮ್ಮ ತಂದೆ ತಾಯಿ ಅವರಿಬ್ಬರು ಹೇಳ್ಕೊತಾ ಇದ್ದರೆ ನಾನು ಕೇಳಿ ಧ್ಯಾನಕ್ಕೆ ಕುಂತಾಗ ನಮ್ಮ ತಂದೆಗೆ ತೊಂದರೆ ಆಗಿದೆ, ಅವರಿಗೆ ದುಡ್ಡಿನ ಅವಶ್ಯಕತೆ ಇದೆ, ಇದು ಯಾವಾಗ ಬರುತ್ತೆ ಅಂತ ನಾನು ಪ್ರಶ್ನೆ ಹಾಕಿದಾಗ ಆಗ ಮೆಸೇಜ್ ಬಂತು ನನಗೆ, ನಾಳೆ ನಿಮ್ಮ ತಂದೆಗೆ ಫೋನ್ ಬರುತ್ತೆ ಅಂತ. ಸೇಮ್ ಅದೇ ರೀತಿ ನೆಕ್ಸ್ಟ್ ಡೇನೇ ನಮ್ಮ ತಂದೆಗೆ ಅವರು ಫೋನ್ ಮಾಡಿ ನಿಮ್ಮ ಅಕೌಂಟ್ಗೆ ನಾವು ದುಡ್ಡು ಹಾಕೀವಿ ಅಂತ ಹೇಳಿದರು. ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಧ್ಯಾನದಲ್ಲಿ ಇಷ್ಟು ಶಕ್ತಿ ಇದೆಯಾ ಅನ್ನುವಂಥ ನಂಬಿಕೆ ಮತ್ತೆ ಇನ್ನಷ್ಟು ಪರ್ಸೆಂಟೇಜ್ ಬೆಳೀತು. ಹಾಗೆ ನನ್ನ ಅನುಭವದಲ್ಲಿ ಒಂದು ಸತಿ ನಾನು ಉರುಕೊಂಡಗೆ ಹೋಗಿದ್ದೆ. ಪತ್ರಿ ಸರ್ ಅವರ ಮೊದಲನೇ ಸಾರಿ ನಾನು ಉರುಕೊಂಡೆನಲ್ಲಿ ನೋಡಿದ್ದೀನಿ. ಸರ್ ಅವರು ಹೇಳಿದರು, ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ. ನಿಮ್ಮ ವಾಸ್ತವಕ್ಕೆ ನೀವೇ ಕಾರಣ, ಬೇರೆ ಯಾರೂ ಅಲ್ಲ. ನಿಮ್ಮ ತಂದೆ ತಾಯಿ ಅಲ್ಲ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ಲ, ದೇವರು ಅಲ್ಲ, ನೀನೇ ಕಾರಣ ಅಂತ ಹೇಳಿದಾಗ ಅದನ್ನು ನಾನು ಅರ್ಥ ಆಯಿತು ನನಗೆ. ಆವಾಗ ಅದನ್ನ ಬಗ್ಗೆ ನಾನು ತುಂಬ ವಿಶ್ಲೇಷಣವಾಗಿ ಆಲೋಚನೆ ಮಾಡಿದ್ರೆ ಆವಾಗ ಅರ್ಥ ಆಯಿತು, ನಿಜವಾಗ್ಲೂ ಅಲ್ವಾ, ನಾವು ಯಾವುದೇ ಕೆಲಸ ಮಾಡಿದ್ರೂ ಕೂಡ ನಮ್ಮ ಇಚ್ಛೆ ಅಂತಲೇ ನಾವು ಮಾಡ್ತೀವಿ. ಇದೆಲ್ಲ ಕೂಡ ನಮ್ಮ ಕ್ರಿಯೇಷನ್ನೇ, ನಮ್ಮ ಸೃಷ್ಟಿನೇ ನಾವು ಮಾಡ್ತಾ ಇರೋದು. ಈಗಲಿಂದ ನಾವು ಪಾಸಿಟಿವ್ ಆಗಿರಬೇಕು, ಪಾಸಿಟಿವ್ ಆಗಿ ಆಲೋಚನೆ ಮಾಡಬೇಕು ಅನ್ನೋ ಒಂದು ಆಲೋಚನೆ ಬೆಳೀತಾ ಹೋಯಿತು ನನಗೆ. ಬೆಳೀತಾ ನಾನು ನಾನ್ ವೆಜಿಟೇರಿಯನ್ ಆಗಿದ್ದೆ. ಧ್ಯಾನ ಮಾಡ್ತಿದ್ರೂ ಕೂಡ ನಾನು ನಾನ್ ವೆಜ್ ತಿಂತಾಯಿದ್ದೆ. ನಮ್ಮ ಸಿಸ್ಟರ್ ಅವ್ರು ಹೇಳಿದ್ರು, ನೀವು ತಿನ್ನಬಾರ್ದು ನಾ ಮೆಡಿಟೇಷನ್ ಮಾಡಿದ್ರೆ ಅಂತ. ಆದರೂ ಕೂಡ ನಾನು ತಿಂತಾಯಿದ್ದೆ, ನೋಡೋಣ ಏನಾಗುತ್ತೆ ಅಂತ. ಹಾಗೆ ಧ್ಯಾನ ಮಾಡುತ್ತಾ ತಿಂತಾ ಇದ್ನಲ್ಲ, ಒಂದು ಸತಿ ಏನಾಯ್ತಂದ್ರೆ ನಾನು ಧ್ಯಾನಕ್ಕೆ ಕುಂತೀನಿ, ಕುತ್ತಿಗೆಗೆ ಯಾರೋ ಹಗ್ಗ ಕಟ್ಟಿ ಈ ಕಡೆ ಆ ಕಡೆ ಎಳಿದಂಗೆ ಆಯಿತು ನನಗೆ. ಎಳಿತಾ ಇದ್ದರೆ ನನ್ನ ಪ್ರಾಣ ಹೋಗ್ತಾ ಇದೆ ಅನ್ನೋ ಒಂದು ನೋವು ಆಯಿತು ನನಗೆ. ಆಗ ಅರ್ಥ ಆಯಿತು, ಯಾವ ಜೀವಿ ನಾನು ಸೇವಿಸಿದ್ದೀನೋ ಆ ಜೀವಿ ಪ್ರಾಣ ಹೋಗ್ತಿರುವಾಗ ಎಷ್ಟು ನೋವು ಪಟ್ಟಿದೋ ಆ ನೋವು ನಾನು ಪಟ್ಟಿದ್ದೇನೆ. ಆಗ ಅರ್ಥ ಆಯಿತು ನನಗೆ, ಜೀವಹಿಂಸ ಮಹಾಪಾಪ ಅಂತ ಅದಕ್ಕೆ ಗುರುಗಳು ಹೇಳಿದ್ದಾರೆ. 18 ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಅವರ 18 ಸೂತ್ರಗಳಲ್ಲಿ ಇದೊಂದಿದೆ. ಇದನ್ನು ಆವಾಗ ನಾನು ಆ ವಿಷಯವನ್ನು ತಿಳಿದ ಮೇಲೆ ನಾನು ಮಾಂಸಾಹಾರವನ್ನು ಸೇವಿಸೋದು ಬಿಟ್ಟಿದ್ದೇನೆ. ಹಾಗೂ ಪೂಜೆ ಕೂಡ ಮಾಡ್ತಾಯಿದ್ದೆ. ನಾನು ಸಂತೋಷಿ ಮಾತಾ ಪೂಜೆ ಹಾಗೂ ಶಿರಡಿ ಸಾಯಿಬಾಬಾ ಪೂಜೆ ಮಾಡ್ತಾಯಿದ್ದೆ. ಒಂದು ಸತಿ ಸಂತೋಷಿ ಮಾತಾ ಅವರದ್ದು ಪುಸ್ತಕವನ್ನು ಶುಕ್ರವಾರ ಓದ್ತಾ ಇದ್ದೀನಿ. ನಮ್ಮ ಸಿಸ್ಟರು ಧ್ಯಾನ ಮಾಡ್ತಿದ್ದಾರೆ ನನ್ನ ಬಗಲಿಗೆ ಕೂತ್ಕೊಂಡು. ನಾನು ಓದ್ತಾ ಇದ್ದೀನಿ.
ಅವರ ಒಂದು ಎನರ್ಜೀಸ್ ನನ್ನ ಎಳಿತಾ ಇದೆ. ಅವ್ರು ಧ್ಯಾನಕ್ಕೆ ಕುಂತಿದ್ದಾರೆ, ಅವರೊಂದು ನನ್ನ ಬಗಲಿಗೆ ಅವರ ಒಂದು ಎನರ್ಜೀಸ್ ನನ್ನ ಎಳಿತಾ ಇದೆ. ನನಗೆ ಆ ಪುಸ್ತಕ ಕಾಣ್ತಾ ಇಲ್ಲ, ಅಕ್ಷರಗಳು, ಬಾಯಿನೂ ತಿರುಗ್ತಾ ಇಲ್ಲ. ಆಗ ಅರ್ಥ ಆಯಿತು ನಾನು ಮಾಡ್ತಾ ಇರೋದು ರಾಂಗ್. ಅದಕ್ಕೆ ನಾನು ಅವತ್ತಿನಿಂದ ಪೂಜೆ ಮಾಡೋದನ್ನು ಕೂಡ ಕಂಪ್ಲೀಟಾಗಿ ಬಿಟ್ಟಿದ್ದೀನಿ. ನಾನು ಕೇವಲ ಧ್ಯಾನದಲ್ಲೇ ನಾನು ಸಾಧನೆಯನ್ನು ಮಾಡ್ಕೊತ ಎಲ್ಲ ವಿಷಯಗಳು ನಮಗೆ ಅರ್ಥ ಆಗುತ್ತೆ ಅನ್ನೋ ಒಂದು ಜ್ಞಾನ ಬಂದಿದೆ. ಸೊ ಒಂದು ಸತಿ ಏನಾಗಿದೆ ಅಂದ್ರೆ ಬೆಂಗಳೂರು ವ್ಯಾಲಿಗೆ ಬುದ್ಧ ಪೌರ್ಣಿಮೆಗೆ ಹೋಗಿದ್ದಾಗ ನನಗೆ ಸಿವಿಯರ್ ಆಗಿ ಯೂರಿನರಿ ಪ್ರಾಬ್ಲಮ್ ಆಗಿದ್ದಾಗ ನಾನು ಯಾರಿಗೂ ಹೇಳ್ಕೊಂಡಿದ್ದಿಲ್ಲ. ಅದು ಪತ್ರಿ ಸರ್ ಅವರು ಪ್ರೋಗ್ರಾಮ್ ನಡೆಸ್ತಾ ಇರುವಾಗ ನಾನು 5 ನಿಮಿಷಕ್ಕೆ ಎದ್ದೆದ್ದು ಹೋಗ್ತಾ ಇದ್ದೀನಿ. ನನಗೆ ಆಲೋಚನೆ ಬಂತು, 5 ನಿಮಿಷ ಕೂಡ ನನಗೆ ಇಲ್ಲಿ ಕೂಡ್ಲಿಕ್ಕೆ ಆಗ್ತಾ ಇಲ್ಲ, ಇನ್ನು ರಾತ್ರಿ ಎಲ್ಲ ಧ್ಯಾನ ಮಾಡೋದು ಹೇಗಪ್ಪ ಅಂತ ಆಲೋಚನೆ ಬಂತು ನನಗೆ. ಅದು ಆ ರಾತ್ರಿ ಪತ್ರಿ ಸರ್ ಅವರು ಎಲ್ಲರಿಗೂ ಊಟ ಮಾಡಿಕೊಂಡು ಪಿರಮಿಡ್ಗೆ ಹೋಗ್ರಿ, ನೈಟೆಲ್ಲ ಧ್ಯಾನ ಮಾಡಬೇಕು ಅಂತ ಹೇಳಿದಾಗ ನಾನು ಊಟ ಮುಗಿಸ್ಕೊಂಡು ಒಳಗೆ ಬಂದಿನ. ತುಂಬ ಕತ್ತಲಾಗಿತ್ತು. ಅಲ್ಲಿ ನೋಡ್ತಾ ಇದ್ದರೆ ಜಾಗವನ್ನು ಹುಡುಕ್ತಾ ಇದ್ದೀನಿ ನಾನು. ಹಿಂದೆಲ್ಲೇ ಪತ್ರಿ ಸರ್ ಅವ್ರು ಬಂದು ನನ್ನ ತಲೆ ಮೇಲೆ ಒಂದು ಏಟು ಹಾಕ್ಬಿಟ್ರು. ಆ ಏಟಿಗೆ ನನ್ನ ಮೈಂಡ್ ಬ್ಲಾಕ್ ಆಗಿಬಿಡ್ತು. ಕೂತ್ಕೊಂಡ್ಬಿಟ್ಟಿದ್ದೀನಿ ಅಲ್ಲೇ, ಆ ಜಾಗದಲ್ಲೇ ಕೂತ್ಕೊಂಡಿದ್ದೀನಿ. ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದೀನಿ. ಅಂದರೆ ಗುರುಗಳು ನನ್ನ ಶರೀರದ ಆ ಪರಿಸ್ಥಿತಿಯನ್ನು ಅವ್ರಿಗೆ ಗೊತ್ತಾಗಿ ನನಗೆ ಒಂದು ಸ್ಥಿತಿಗೆ ಕರ್ಕೊಂಡು ಹೋಗಲಿಕ್ಕೆ ಆ ಒಂದು ಏಟು ಹಾಕಿದಾಗ ನಾನು ಧ್ಯಾನಕ್ಕೆ ಕುಂತಿದ್ದೇನೆ. ಸೊ ಆ ಗುರುಗಳು ಎಷ್ಟು ಅಬ್ಸರ್ವೇಷನ್ ಇರುತ್ತೆ, ನಾವು ಹೇಳಲಾರದಷ್ಟು ಪ್ರಾಬ್ಲಮ್ ಇದ್ದರೂ ಅವರು ಸ್ಕ್ಯಾನ್ ಮಾಡಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಇದೊಂದು ಅನುಭವ, ಅದ್ಭುತವಾದ ಅನುಭವ. ಹಾಗೂ ಇನ್ನೂ ಒಂದು ಅನುಭವ ಏನಂತಂದರೆ, ನಮ್ಮ ತಂದೆ ಅವರು ಬಾಡಿ ವೆಕೇಟ್ ಮಾಡ್ತಾರೆ ಅಂತ 2 ವರ್ಷದ ಕೆಳಗೆ ನನಗೆ ಧ್ಯಾನದಲ್ಲಿ ಗೊತ್ತಾಯಿತು. ಅವರು 2017ನಲ್ಲಿ ಬಾಡಿ ವೆಕೇಟ್ ಮಾಡಿದ ಮೇಲೆ ಒಂದಿನ ನಾವು ಎಲ್ಲರೂ ಧ್ಯಾನಿಗಳು ಒಬ್ಬರು ಮನೆಯಲ್ಲಿ ಧ್ಯಾನ ಮಾಡ್ತಾಯಿದ್ದೀವಿ. ನಮ್ಮ ಫಾದರ್ ಅವರು ಬಂದು ಅಲ್ಲಿ ಕುಂತ್ಕೊಂಡು ನಾನು ಕೇಳ್ತಾ ಇದ್ದೀನಿ, ನನಗೆ ಜ್ಞಾನವನ್ನು ಕೊಡಿ ನೀವು ಅಂತ ಹೇಳಿದಾಗ ಅವರು ಹೇಳಿದರು ನನಗೆ, ನಾನು ಇಲ್ಲಿ ನೋಡ್ತಾ ಇದ್ದೀನಿ, ನೀವೆಲ್ಲರೂ ಧ್ಯಾನ ಮಾಡ್ತಾಯಿದ್ರೆ ಎಷ್ಟು ಶಕ್ತಿ ಇಲ್ಲಿ ಕಣ್ಣಿಗೆ ಕಾಣ್ತಾ ಇದೆ ಅಂತಂದರೆ ಅಷ್ಟು ಕಾಣ್ತಾ ಇದೆ. ನಾನು ಶರೀರದಲ್ಲಿದ್ದಾಗ ನೀನು ಧ್ಯಾನ ಹೇಳಿದೆ, ನಾನು ಕೇಳಿಲ್ಲ, ಈಗ ನಾನು ಆ ಶಕ್ತಿಯನ್ನು ನೋಡ್ತಾ ಇದ್ದೀನಿ ಅಂತಂದರು. ನಾನು ಹೆಂಗಿರುತ್ತೆ ಆ ಶಕ್ತಿ ಅಂತ ಹೇಳಿದಾಗ ಅವರು ವೇವ್ಸ್ ಶೇಪ್ನಲ್ಲಿ ಹಾಗೂ ಸ್ಪ್ರಿಂಗ್ ಶೇಪ್ನಲ್ಲಿ ಹಾಗೂ ಸರ್ಕಲ್ಸ್ ಶೇಪ್ನಲ್ಲಿ ಜಿಗ್ಜ್ಯಾಗು ಆ ಶೇಪ್ನಲ್ಲಿ ಕಾಣ್ತಾ ಇದೆ ಅಂತ ಅಂದಾಗ ನನಗೆ ಹೌದಾ, ಮತ್ತು ನಾನು ಮಾಡ್ತಾ ಇರುವಂಥ ಧ್ಯಾನ ಕರೆಕ್ಟೇನಾ ಅಂದಾಗ, ನೀನು ಹೋಗ್ತಿರುವಂಥ ಈ ದಾರಿ ತುಂಬ ಅದ್ಭುತವಾದ ದಾರಿ, ಇದನ್ನು ಯಾವತ್ತೂ ಬಿಡಬೇಡ ಅಂತಂದರು. ಮತ್ತು ನಮ್ಮ ಗುರುಗಳ ಬಗ್ಗೆ ಹೇಳಿ ಅಂತ ಕೇಳಿದಾಗ, ನಿಮ್ಮ ಗುರುಗಳು ಸಾಮಾನ್ಯ ವ್ಯಕ್ತಿ ಅಲ್ಲ, ಅವರು ತುಂಬ ದೊಡ್ಡ ಗುರುಗಳು, ಅದ್ಭುತವಾದ ವ್ಯಕ್ತಿ, ಅವ್ರನ್ನ ಯಾವತ್ತೂ ಬಿಡಬೇಡ ಅಂತಲೂ ನನಗೆ ಮೆಸೇಜ್ ಕೊಟ್ಟರು. ನಾನು ಇದೇ ಮೆಸೇಜು ಎಲ್ಲ ಧ್ಯಾನ ಆದಮೇಲೆ ಮನೆ ಮೇಲೆ ಎಲ್ಲರಿಗೂ ಹೇಳಿದ ನಂತರ ಅಲ್ಲಿ ಒಬ್ಬರು ಸರ್ ಫೋಟೋ ತೆಗಿತಾ ಇದ್ದರು. ಆ ಫೋಟೋ ನೆಕ್ಸ್ಟ್ ಡೇ ನಮ್ಮ ಗ್ರೂಪ್ಗೆ ಹಾಕಿದಾಗ ಒಬ್ಬ ಲೇಡಿ ಮಾಸ್ಟರ್ಗೆ ಎನರ್ಜಿ ಹಿಂದೆ ಆಕಾಶದಿಂದ ಸ್ಪ್ರಿಂಗ್ ಥರ ಬಂದು 3ನೇ ಥರ್ಡ್ ಐಗೆ ಅದು ಬಂದಿದೆ. ಅದೇ ಒಂದು ಸಾಕ್ಷಿ. ಅದು ನೋಡಿದ ಮೇಲೆ ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು. ನಮ್ಮ ತಂದೆ ಹೇಳಿರುವಂಥ ಆ ಜ್ಞಾನ ಇಲ್ಲಿ ಫೋಟೋನಲ್ಲಿ ಬಂದಿರುವಂಥದ್ದು ನಿಜವಾಗ್ಲೂ ಜ್ಞಾನ ಬಂದಿದೆ ನನಗೆ. ಇನ್ನೊಂದು ವಿಷಯ, ನಾನು ನನ್ನ ಮಗಳು ಗ್ರಂಥ ಅಂತೇಳಿ, ಅವರು ಚಿಕ್ಕ ವಯಸ್ಸಿಂದಲೇ ಕೂಡ ಅವರು ಧ್ಯಾನ ಮಾಡ್ತಾರೆ. ಅವರು ಫಸ್ಟ್ ಸ್ಟ್ಯಾಂಡರ್ಡ್ನಲ್ಲಿ ಇದ್ದಾಗ ನಾನು ಅವರಿಗೆ ಧ್ಯಾನವನ್ನು 5 ನಿಮಿಷ 10 ನಿಮಿಷ ಅಂತ ಕೂಡಿಸ್ತಿರುವಾಗ ಅವರು ಈ ಫ್ಲವರ್ಸ್ ಹೂಗಳನ್ನು ಕಿತ್ತೋದು ಅವೆಲ್ಲ ಬೇಡ ಅಂತ ಹೇಳ್ತಾ ಇದ್ದೆ. ಅವರು ಪ್ರಶ್ನೆ ಕೇಳಿದ್ರು ಏನಕ್ಕೆ ಅಂತ. ನಾನು ಒಂದು ಹೇಳಿದೆ, ಈಗ ಹೂವುಗಳಲ್ಲಿ ಸಣ್ಣ ಸಣ್ಣ ಜೀವಿಗಳಿಗೆ ಆಹಾರ ಇರುತ್ತೆ, ಆ ಆಹಾರವನ್ನು ಕಿತ್ತಿದಾಗ ಅವರು ನಮ್ಮ ತಲೆಗೆ ಇಟ್ಕೊಂಡ್ರೆ ಅವು ಆಹಾರ ನಮ್ಮ ತಲೆ ಮೇಲೆ ಇರುವಂಥ ಹೂಗೆ ಬರೋದಿಲ್ಲ, ಗಿಡದ ಮೇಲೆ ಇರುವಂಥ ಹೂಗೆ ಮಾತ್ರ ಅವು ಸೇವಿಸೋಕ್ಕೆ ಬರುತ್ತೆ. ಅದಕ್ಕೆ ಅವರ ಊಟವನ್ನು ನಾವು ಕಿತ್ತಬಾರ್ದು. ನಮ್ಮ ಊಟವನ್ನು ಯಾರನ್ನು ತೆಗೆದುಕೊಂಡರೆ ನಮಗೆ ಎಷ್ಟು ನೋವಾಗುತ್ತೋ ಅದಕ್ಕಷ್ಟು ನೋವಾಗುತ್ತೆ ಅಂತ ಹೇಳಿದಾಗ ಅವರನ್ನು ಅದನ್ನು ಬಿಟ್ಟರು.
ನನ್ನ ಮಗಳು ಈಗ 13 ಇಯರ್ಸ್, ಅವರು ಅದೇ ಒಂದು ಧ್ಯಾನದಲ್ಲೇ ಒಳ್ಳೆಯ ಗುಣವನ್ನು ಪಡೆದು ನೆನಪಿನ ಶಕ್ತಿ, ಆರೋಗ್ಯ, ಒಳ್ಳೆಯ ಬುದ್ಧಿ ಬಂದಿದೆ. ಅದಕ್ಕೆ ತಾಯಂದಿರು ಎಲ್ಲರೂ ಕೂಡ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲೇ ಅವರಿಗೆ ಧ್ಯಾನ ಹೇಳಿಕೊಟ್ಟರೆ ಅವರು ಆ ಒಂದು ಉನ್ನತವಾದ ಚಿಕ್ಕ ವಯಸ್ಸಿನಲ್ಲಿ ಒಳ್ಳೆಯ ಗುಣಗಳು ಇರುವಂಥ ಮಕ್ಕಳು ಅದನ್ನು ಅವರು ಕಂಟಿನ್ಯೂ ಮಾಡ್ತಾರೆ ಬೆಳೀತಾ ಹೋದ್ರೂ ಕೂಡ. ಅದಕ್ಕೆ ನಾವು ಮಕ್ಕಳಿಗೆ ಧ್ಯಾನವನ್ನು ಹೇಳ್ಕೊಡ್ಬೇಕು. ಮಕ್ಕಳು ಧ್ಯಾನ ಮಾಡ್ತಾ ಇದ್ದರೆ ಅವರು ಹಂಚ್ಕೊತಾರೆ ಫ್ರೆಂಡ್ಸ್ ಜೊತೆಗೆ ಎಲ್ಲ. ಆ ಫ್ರೆಂಡ್ಸ್ ಜೊತೆಗೆ ಹಂಚ್ಕೊಂಡ್ರೆ ಆ ಮಕ್ಕಳು ಅವರ ತಂದೆ ತಾಯಿಗಳಿಗೆ ಹೇಳ್ತಾರೆ. ಈ ಒಳ್ಳೆ ಸುದ್ದಿಯನ್ನು ನಾವು ಪ್ರತಿಯೊಬ್ಬರಿಗೂ ಹೇಳಬೇಕು. ಸೊ ಈ ಒಂದು ಅನುಭವಗಳನ್ನು ನಾನು ಹಂಚ್ಕೊಂಡಿದ್ದೀನಿ. ಎಲ್ಲರೂ PMC ಚಾನಲ್ ಕನ್ನಡ ವೀಕ್ಷಿಸೋದ್ರಿಂದ ಎಷ್ಟೋ ಮಾಸ್ಟರ್ಸ್ ಅನುಭವಗಳು ಹಾಗೂ ನಮ್ಮ ಗುರುಗಳು ಸಂದೇಶಗಳು, ಅವರ ಒಂದು ಪ್ರೋಗ್ರಾಮ್ ಅಪ್ಡೇಟ್ಸು ಹಾಗೂ ಸ್ವರ್ಣಮಾಲಾ ಮೇಡಮ್ ಅವ್ರದ್ದು ಕೂಡ ಸಂದೇಶಗಳನ್ನು ನಾವು ತಿಳ್ಕೊಬೋದು, ಎಲ್ಲರಿಗೂ ತಿಳಿಸಬಹುದು. ಹಾಗೂ ಧ್ಯಾನ ಗೊತ್ತಿಲ್ಲ ಅನ್ನೋರಿಗೆ ಕೂಡ ಈ ಒಂದು ಚಾನಲ್ ವೀಕ್ಷಿಸಿ ಅವರು ಧ್ಯಾನ ಯಾವ ಥರ ಮಾಡ್ಕೋಬಹುದು, ಏನು ಆಗುತ್ತೆ ಅಂದರೆ ಧ್ಯಾನ ಅನುಭವಗಳು ಹೆಂಗಿರುತ್ತೆ ಅನ್ನೋ ವಿಷಯವು ಕೂಡ ಅವರು ಈ ಚಾನಲ್ ಮುಖಾಂತರ ಅವರು ತಿಳ್ಕೊಬೋದು. ಆಧ್ಯಾತ್ಮಿಕ ಚಾನಲ್ ಇದೊಂದು ಆಧ್ಯಾತ್ಮಿಕ ಶಾಸ್ತ್ರವನ್ನು ಇದು ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಇದು ವೀಕ್ಷಿಸಬಹುದು. ಇದು ಎಲ್ಲರಿಗೂ ಉಪಯೋಗವಾದಂಥ ಚಾನಲ್. ದಯವಿಟ್ಟು ಎಲ್ಲರೂ ಕೂಡ ಈ ಚಾನಲನ್ನು ವೀಕ್ಷಿಸಿ ತಿಳಿದಿದ್ದವರೆಲ್ಲರಿಗೂ ಕೂಡ ಈ ವಿಷಯವನ್ನು ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ದಯವಿಟ್ಟು PMC ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ and give your experiences for PMC. Record your experiences so that the whole world will know your experiences.